ಮಗುವಿನ ಅತ್ಯಾಚಾರ ಆಗ್ಯದ. ಇವೆಲ್ಲವೂ ಇವತ್ತು ಈಗ ಹೊರಗೆ ಬರ್ತಾ ಇದ್ದಾವ. ಅವ್ರು ಯಾರು ಮಾಡಿದ್ರು ಬೇರೆ ಅದು, ಬಟ್ ಆಗಿದ್ದು ಸುಳ್ಳಲ್ಲ. ಇದು ಎಲ್ಲ ಕಡೆ ಹಬ್ಬುತ್ತಾ ಇದೆ. ಇದು ಭಾಳ ಮಹತ್ವದ ವಿಷಯ. ಈ ನೆಲೆಯಲ್ಲಿ ಇವತ್ತು ಈ ಕರ್ನಾಟಕದ ಹೆಣ್ಣು ಮಕ್ಕಳು ಎಚ್ಚರಗೊಳ್ತಾ ಇದ್ದಾರೆ. ಮಹಿಳಾ ಆಯೋಗ ಎಚ್ಚರಗೊಂಡು ನಾಗಲಕ್ಷ್ಮಿ ಚೌಧರಿ ಅವರು ಬಲು ದೊಡ್ಡ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗಾರು ಬಿಟ್ಟು ಹೋಗ್ತಾ ಇದ್ದಾರೆ. ಇವರಿಗೆಲ್ಲ ಏನೇನು ಹೆಸರು ಕೊಡ್ತಾ ಇದ್ದಾರೆ. ಕೆಲವು ದೊಡ್ಡ ಮೀಡಿಯಾಗಳು ದುಡ್ಡು ಹೊಡೆದು ಮಾತನ್ನಿಸ್ತದೆ. ಹೊಡೆದಿದ್ದಾರೆ ಅಂತ ಹೇಳಲಿಕ್ಕೆ ಹೋದ್ರೆ ಆರೋಪ ಮಾಡೋದಿಲ್ಲ. ಆದರೆ ಅವ್ರು ಲೆಫ್ಟಿಸ್ಟು ರೈಟಿಸ್ಟು ಹಿಸ್ಟ್ರಿ ಅವರು ಅದರ ಮಟ್ಟಿನ ಅವ್ರು ಕೇಳ್ತಾ ಇದ್ದಾರೆ. ನಾನು ರೈಟಿಸ್ಟ್ರಿ, ಇಲ್ಲಿ ಒಳ್ಳೆಯದಕ್ಕಾಗಿ ಲೆಫ್ಟ್ ರೈಟ ಮುಖ್ಯ ಅಲ್ಲ. ನಾನು ಪ್ರಶ್ನೆ ಮಾಡಿ, ನಾನು ಲೆಫ್ಟಿಸ್ಟಾ? ತಿಮ್ರೋಡಿಯವರು ಮೂಲತಃ ಹಿಂದುತ್ವವಾದಿಗಳು, ಹಿಂದುತ್ವವನ್ನು ಕಟ್ಟದ ನಿಲ್ಲಿಸಂಥ ವ್ಯಕ್ತಿ. ಅವ್ರು ಇವತ್ತು ವಿರೋಧ ಹೋರಾಟ ಮಾಡ್ತಾ ಇದ್ದಾರೆ. ಜೊತೆಗೆ ಸೋಮನಾಥ್ ನಾಯಕ್ ಹೆಗ್ಗಡೆಯವರ ಪರಮಾಪ್ತ ಮಿತ್ರ, ಅವನು ಇವತ್ತು ಹೊರಗೆ ಬಂದು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಇವೆಲ್ಲ ಸುಳ್ಳಂತಾದವರು ಹೇಳ್ರಿ, ಎನ್ಕ್ವೈರಿ ಮಾಡಿರಿ ಅವ್ರ ಮಾತುಗಳನ್ನ. ಬೇಡ ಅವ್ರ ಅಪರಾಧಿಗಳಂತ ಜೈಲಿಗೆ ಶಿಕ್ಷೆ ಕೊಟ್ಟು ಕಳಿಸ್ರಿ. ಏನಿದೆಲ್ಲ ಈ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ನಾವೆಲ್ಲರೂ ಧ್ವನಿ ಎತ್ತಬೇಕಾಗ್ಯದ. ಈ ಧ್ವನಿ ಎತ್ತದೇ ಹೋದ್ರೆ ಇತಿಹಾಸಕ್ಕೆ ಮಾಡುವಂಥ ದೊಡ್ಡ ಅಪಚಾರ, ಭವಿಷ್ಯಕ್ಕೆ ಮಾಡುವಂಥ ದೊಡ್ಡ ಕಗ್ಗೊಲೆ ಅಂತ ಇದು ನಿರಂತರ ಮುಂದುವರಿತಾನೆ ಹೋಗ್ತದೆ. ಒಬ್ಬ ಹ್ಯಾಬಿಚುವಲ್ ಆಗಿ ಅಫೆಂಡರ್ ಅಂತ ವ್ಯಕ್ತಿ ಅಂದ್ರೆ ನಿರಂತರ ಅಪರಾಧ ಮಾಡೋ ವ್ಯಕ್ತಿ ಅದನ್ನು ಮಾಡ್ತಾನೆ ಹೋಗ್ತಾ ಇರ್ತಾನೆ. ವ್ಯವಸ್ಥೆ ಬಾಧ ಆಗ್ತಾ ಹೋಗ್ತದೆ, ನಿಶ್ಶಕ್ತ ಆಗ್ತದೆ. ಧರ್ಮದ ಹೆಸರಿನಲ್ಲ, ದುಡ್ಡಿನ ಹೆಸರು